ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂತಹ ಬಜೆಟ್ ವಿಕಸಿತ ಭಾರತದ ಭರವಸೆಯನ್ನು ಮತ್ತಷ್ಟು ಖಾತ್ರಿಗೊಳಿಸಿದೆ. 2047ಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅನ್ನುವಂತಹ ಮುನ್ನೋಟದ ಬಜೆಟ್ ಇದಾಗಿದೆ. ಈ ಬಜೆಟ್ನಲ್ಲಿ 50 ಲಕ್ಷ ಕೋಟಿ ಗಾತ್ರದ ಬಜೆಟ್ನಲ್ಲಿ ಬಹುತೇಕ ಭಾರತದಲ್ಲಿ ಇದು ಮೊದಲ ಬಾರಿಗೆ 20% ಬಜೆಟ್ ಗಾತ್ರವನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಇಟ್ಟಿರುವಂಥದ್ದು. ಸರಿಸುಮಾರು 11 ಲಕ್ಷ ಕೋಟಿಯವರೆಗೆ ಅಭಿವೃದ್ಧಿ ಮೂಲಸೌಕರ್ಯಕ್ಕೆ ಬಳಕೆ ಆಗತ್ತೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬಹುದು ಭಾರತ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅಂತ. ಇದರಿಂದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ, ಎಲ್ಲರಿಗೂ ಉದ್ಯೋಗ, ಎಲ್ಲರ ಕೈಯಲ್ಲೂ ಹಣ ಚಲಾವಣೆ, ಆನಂತರ ರಫ್ತು ಮಾಡುವಂತಹ ಅವಕಾಶ ಹೆಚ್ಚಾಗತ್ತೆ. ಇನ್ನು ಈ ಬಜೆಟ್ನಲ್ಲಿ ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾದಂತಹ ವರ್ಗಗಳನ್ನು ಮೇಲೆತ್ತುವಂತಹ ಪ್ರಯತ್ನವೂ ಕೂಡ ಆಗಿದೆ. SC ST ಮಹಿಳೆ ಮೊದಲ ಉದ್ದಿಮೆದಾರರಿಗೆ 2 ಕೋಟಿ ರೂಪಾಯಿವರೆಗೆ ಸಾಲವನ್ನು ಕೊಡುವಂತಹ ಅವಕಾಶವನ್ನು ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ. MSMEಗಳಿಗೆ ಉತ್ತೇಜನ ನೀಡುವಂತಹ ಅವಕಾಶವನ್ನು ಈ ಬಜೆಟ್ನಲ್ಲಿ ನೀಡಲಾಗಿದೆ. ಮೆಡಿಕಲ್ ಇಕ್ವಿಪ್ಮೆಂಟ್ಗಳು ಮತ್ತು ಮೆಡಿಸಿನ್ಗಳನ್ನು ಏನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಜೀವರಕ್ಷಕ ಔಷಧಿಗಳನ್ನು ಇಂಪೋರ್ಟ್ ಮಾಡಲಿಕ್ಕೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಟ್ಟಿರುವಂಥದ್ದು, ಮಧ್ಯಮ ವರ್ಗದವರಿಗೆ 12 ಲಕ್ಷದವರೆಗೆ ಟ್ಯಾಕ್ಸ್ ಎಕ್ಸೆಂಪ್ಷನನ್ನು ಕೊಟ್ಟಿರುವಂಥದ್ದು, ಬಡವರಿಗೆ ಗರೀಬ್ ಕಲ್ಯಾಣ ಯೋಜನೆಯನ್ನು ಮುಂದುವರಿಸಿರುವಂಥದ್ದು. ಒಟ್ಟಾರೆ ಈ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಹೊರೆ ಆಗದೇ ಇರುವಂತೆ ಬಡವರನ್ನು ಮತ್ತಷ್ಟು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವಂತೆ, ಯುವಕರಿಗೆ ಉದ್ಯೋಗದ ಅವಕಾಶವನ್ನು ಸೃಷ್ಟಿ ಮಾಡುವಂತೆ, ಅದೇ ರೀತಿ ರಾಷ್ಟ್ರದ ಅಭಿವೃದ್ಧಿಗಾಗಿ 2047ಕ್ಕೆ ಭಾರತವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪೂರಕವಾಗಿರುವಂತಹ ಬಜೆಟ್ ಇದು. ರಾಷ್ಟ್ರವನ್ನು ಏನು 3ನೇ ವಿಶ್ವದ ಆರ್ಥಿಕ ದೊಡ್ಡ ವ್ಯವಸ್ಥೆಯಾಗಿ ಭಾರತ ಏನು ಆಗಬೇಕು, 3ನೇ ಸ್ಥಾನಕ್ಕೆ ಭಾರತ ಬಂದು ನಿಲ್ಲಬೇಕು ಅನ್ನುವಂತಹ ಆಶಾಭಾವನೆಯನ್ನು ಏನು ಪ್ರಧಾನಮಂತ್ರಿಗಳು 2 ವರ್ಷಗಳ ಹಿಂದೆ ಆಶಯವನ್ನು ವ್ಯಕ್ತಪಡಿಸಿದ್ರು, ಆ ಆಶಯಕ್ಕೆ ಹತ್ತಿರದಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಅಚೀವ್ 3rd ಪೊಸಿಷನ್ ಇನ್ ದ ಎಕನಾಮಿಕ್ ಪ್ಲೇಸ್ ಆಫ್ ದ ವರ್ಲ್ಡ್. ಆ ಸ್ಥಿತಿಗೆ ಭಾರತವನ್ನು ಮುನ್ನಡೆಸುವಂತಹ ಭರವಸೆಯ ಬಜೆಟ್ ಇದಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್ ಬಜೆಟನ್ನು ಅನಾಲಿಸಿಸ್ ಮಾಡೋದು ಹೇಗೆ ಅಂದರೆ ಯೋಜನೆಗಳ ಹೆಸರುಗಳನ್ನು ಓದೋದಲ್ಲ, ಬಜೆಟ್ ಕ್ವಾಂಟಿಟಿ ಎಷ್ಟು, ಅದರಲ್ಲಿ ಇರುವಂಥದ್ದು ಫಿಸ್ಕಲ್ ಡೆಫಿಸಿಟ್ ಎಷ್ಟು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಅನ್ನುವಂಥದ್ದು ಮುಖ್ಯ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಹುತೇಕ ಹಿಂದಿನ ಯಾವ ಬಜೆಟ್ನಲ್ಲೂ ಕೂಡ 20% ಇಟ್ಟಿರಲಿಲ್ಲ. ಆ 20% ಇನ್ವೆಸ್ಟ್ಮೆಂಟ್ ಆಗುವಂಥದ್ದು ಈ ದೇಶದಲ್ಲಿ, ಅದರಲ್ಲಿ ಕರ್ನಾಟಕವೂ ಸೇರಿಕೊಳ್ಳುತ್ತೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಅಂದರೆ 20 ಲಕ್ಷ ಕೋಟಿಗಳು ಎಲ್ಲ ರಾಜ್ಯಗಳಲ್ಲಿ ಹಂಚಿ ಹೋಗ್ತವೆ ಅಂದರೆ ನಮ್ಮ ಕರ್ನಾಟಕಕ್ಕೂ ಕೂಡ 2-2.5 ಲಕ್ಷ ಕೋಟಿ ಹರಿದು ಬರುತ್ತೆ. ಇದು ನೇರವಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹರಿದು ಬರುವಂಥದ್ದು. ಇಲ್ಲಿ ಉದ್ಯೋಗಗಳು ಆಗ್ತವೆ, ವಿಮಾನ ನಿಲ್ದಾಣಗಳು ಅಭಿವೃದ್ಧಿ ಆಗ್ತವೆ, ಕೈಗಾರಿಕಾ ಕ್ಷೇತ್ರ ಆಗುತ್ತೆ, ಆರೋಗ್ಯ ಕ್ಷೇತ್ರ ಆಗುತ್ತೆ, ಹೊಸ ಕಾಲೇಜುಗಳು, ಅಗ್ರಿಕಲ್ಚರ್ಗೆ, ಎಲ್ಲವೂ ನೀರಾವರಿ ಯೋಜನೆಗಳಿಗೆ ಎಲ್ಲದಕ್ಕೂ ಕೊಡೋದಕ್ಕೆ ಅವಕಾಶಗಳು ಇಲ್ಲಿರುತ್ತೆ. ಹಾಗಾಗಿ ಈ ಬಜೆಟನ್ನು ಡೀಪಾಗಿ ಓದಿದಾಗ ಕರ್ನಾಟಕಕ್ಕೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ ನೋಡಿ, ನಾನು ಕೃಷ್ಣ ಬೈರೇಗೌಡರಿಗೆ GST ಕೌನ್ಸಿಲಲ್ಲಿ ಹೋಗಿದ್ದವರು, ಸ್ವಾಮಿ
2 ಸಾರಿ ನಿರಂತರವಾಗಿ ರೆವಿನ್ಯೂ ಡೆಫಿಸಿಟ್ ಬಜೆಟನ್ನು ಕೊಟ್ಟಿದ್ದೀರಿ. ಈ ಸಾರಿ ಆದರೂ ರೆವಿನ್ಯೂ ಸರ್ಪ್ಲಸ್ ಬಜೆಟನ್ನು ಕೊಡಿ ಅಂತ ಹೇಳಿ ಅವರಿಗೆ ವಿನಂತಿ ಮಾಡ್ತೇನೆ. ಕೃಷ್ಣ ಬೈರೇಗೌಡರಿಗೆ ಹೇಳುವಂಥದ್ದು, ಏನು ಕರಾಳ ಬಜೆಟ್ ಅಂತ ಹೇಳಿ ಇವರು ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದರೆ, ಎಲ್ಲವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಬಿಟ್ರೆ ಮಾತ್ರ ಇವರು ಒಳ್ಳೆಯದು ಅಂತ ಹೇಳುವಂಥದ್ದು. ಸೊ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿಗೆ ಭಾಳಷ್ಟು ಹಣ ಹರಿದು ಬರುತ್ತೆ. ಕೇಂದ್ರದ ಯೋಜನೆಗಳಿಗೆ ಪೂರಕವಾಗಿ ನಿಗದಿತ ಸಮಯದಲ್ಲಿ ಹಣವನ್ನು ಪೂರೈಕೆ ಮಾಡಲಿಕ್ಕೆ ನಿಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೊಳ್ಳಿ, ನಿಮ್ಮ ಆರ್ಥಿಕ ಇಲಾಖೆಯನ್ನು ಸದೃಢವಾಗಿ ಇಟ್ಕೊಳ್ಳಿ. ಇವರು ಸೆಂಟ್ರಲ್ ಶೇರನ್ನು ಪಡೆದುಕೊಳ್ಳಿಕ್ಕೆ ರಾಜ್ಯದ ಭಾಗವನ್ನು ಸರಿಯಾದ ಟೈಮ್ನಲ್ಲಿ ಕೊಡಲಿಲ್ಲ ಅಂದರೆ ಇವರಿಗೆ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕೇಂದ್ರ ಕೊಡೋದಕ್ಕೆ ಏನು ಸಿದ್ಧವಾಗಿದೆ ಅದನ್ನು ನೀವು ಪಡ್ಕೊಳ್ಳಿಕ್ಕೆ ನಿಮ್ಮ ಶೇರನ್ನು ಇಡಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಬಿಹಾರದ ಚುನಾವಣಾ ಪ್ರಣಾಳಿಕೆ ಇದ್ದಂಗಿದೆ, ಇದು ಬಜೆಟ್ ಅಲ್ಲ ಸರ್. ಒಂದು ವಿಕಸಿತ ಭಾರತವನ್ನು ನಾವು ಕಲ್ಪನೆಯನ್ನು ಇಟ್ಕೊಂಡಿದ್ದೀವಿ. ಇಡೀ ಭಾರತ ಅಭಿವೃದ್ಧಿ ಆಗಬೇಕು. ನೆರೆ ರಾಷ್ಟ್ರಗಳ ಈ ಸಂದರ್ಭದಲ್ಲಿ ನಮ್ಮ ಗಡಿಯನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು. ನಮ್ಮ ಭಾರತದ ಆಂತರಿಕ ರಕ್ಷಣಾ ವ್ಯವಸ್ಥೆ ಸದೃಢ ಆಗಬೇಕು. ಈ ನಿಟ್ಟಿನಲ್ಲಿ ಯೋಜನೆಗಳನ್ನು ಕೇಂದ್ರ ಸರ್ಕಾರ ರೂಪಿಸ್ತಾ ಇದೆ. ಮೊಸರಲ್ಲಿ ಕಲ್ಲು ಹುಡುಕ್ತೀನಿ ಅನ್ನೋರಿಗೆ ನಾನೇನು ಹೇಳೋದಕ್ಕಾಗಲ್ಲ. ಎಚ್ ಕೆ ಪಾಟೀಲ್ ಅವರಿಗೆ ನಾನು ಈಗಲೇ ವಿನಂತಿ ಮಾಡುವಂಥದ್ದು, ಕೇಂದ್ರ ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ 20% ಇಟ್ಟಿದೆ, ಸರಿಸುಮಾರು 20-21 ಲಕ್ಷ ಕೋಟಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಖರ್ಚು ಮಾಡೋದಕ್ಕೆ ಹೊರಟಿದೆ. ಅದರಲ್ಲಿ ಶೇರ್ ಇರುತ್ತಲ್ಲ, 40-60-50% ಶೇರ್ ಹಾಕುವಂಥದ್ದು ಹಾಕಿ ನೀವು ಕರ್ನಾಟಕಕ್ಕೆ 3-3.5 ಲಕ್ಷ ಕೋಟಿಯನ್ನು ತರೋದಕ್ಕೆ ಅವಕಾಶ ಇದೆ ಕರ್ನಾಟಕಕ್ಕೆ. ಅದನ್ನು ತರೋದಕ್ಕೆ ನೀವು ಮಾಡೋದಕ್ಕೆ ಬಡ್ಜೆಟ್ ಮಂಡಿಸ್ಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ? ನಿಮಗೆ ರೆವಿನ್ಯೂ ಸರ್ಪ್ಲಸ್ ಬಜೆಟನ್ನು ಮಂಡಿಸ್ಲಿಕ್ಕೆ ಧೈರ್ಯ ಇದೆಯಾ? ನಾನು ಕೇಳ್ತಾ ಇರುವಂಥದ್ದು, ಮಾನ್ಯ ಸಿದ್ದರಾಮಯ್ಯನವರು ನಾನು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್, ವಿತ್ತೀಯ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮವನ್ನು ನಾನು ಉಲ್ಲಂಘನೆ ಮಾಡೇ ಇಲ್ಲ ಅಂದವರು ನಿರಂತರ 2 ಬಾರಿ ಉಲ್ಲಂಘನೆ ಮಾಡಿದರು. ಅಂದರೆ ಸಾಲ ಮಾಡೋದು ಅಭಿವೃದ್ಧಿಗಲ್ಲ, ಸರ್ಕಾರ ನಡೆಸೋದಕ್ಕೆ ಸಾಲ ಮಾಡೋ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಈ ಸಾರಿ ಆದರೂ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಿ ನಾನು ಚಾಲೆಂಜ್ ಮಾಡ್ತಾನೆ. ಕೇಂದ್ರ ಸರ್ಕಾರ 20% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಟ್ಟಿದೆ. ನಿಮಗೆ ಧೈರ್ಯ ಇದೆಯಾ ಕರ್ನಾಟಕದಲ್ಲಿ 20% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಮೀಸಲಿಡ್ತೀನಿ ಅಂತ ಹೇಳೋ ಧೈರ್ಯ ಇದೆಯಾ? ಎಚ್ ಕೆ ಪಾಟೀಲ್ ಅವರಿಗೆ, ಕೃಷ್ಣ ಬೈರೇಗೌಡರಿಗೆ, ನಾನು ಸಿದ್ದರಾಮಯ್ಯನವರಿಗೆ ಸವಾಲು ಹಾಕ್ತಾ ಇದ್ದೀನಿ. 2ನೇ ಸವಾಲು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿಯನ್ನು ವಯೋಲೇಷನ್ ಮಾಡಲಾರ್ದಂಗೆ ರೆವಿನ್ಯೂ ಸರ್ಪ್ಲಸ್ ಬಜೆಟನ್ನು ಮಂಡಿಸ್ಲಿಕ್ಕೆ ನಿಮಗೆ ಧೈರ್ಯ ಇದೆಯಾ? ನೀವೇನು ಮಾತಾಡ್ತೀರಾ ಕೇಂದ್ರದ ಬಗ್ಗೆ? ಸ್ವಾಮಿ, 20% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಟ್ಟಿದ್ದಾರೆ ಅಂತ ಹೇಳಿದರೆ ಯೋಚನೆ ಮಾಡಿ, ಕರ್ನಾಟಕವನ್ನು ಹೇಗೆ ಅಭಿವೃದ್ಧಿ ಮಾಡಬಹುದು, ಸೆಂಟ್ರಲ್ ನಮ್ಮ ಭಾಗವನ್ನು, ನಮ್ಮ ಪಾಲನ್ನು ನಾವು ಕೊಟ್ಟು ಎಷ್ಟು ಅನುದಾನವನ್ನು ತರಬಹುದು ಅಂತ ಆ ತರೋ ಯೋಗ್ಯತೆ ಇಲ್ಲ ಅಂದರೆ. ಹಾಗಾಗಿ ಎಚ್ ಕೆ ಪಾಟೀಲ್ ಅವರು, ಕೃಷ್ಣ ಬೈರೇಗೌಡ ಅವರು, ಸಿದ್ದರಾಮಯ್ಯನವರು 20% ನಿಮ್ಮ ಬಜೆಟನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಇಡಿ. ಒಂದು ಕೇಂದ್ರ ಸರ್ಕಾರ ಇಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಯಾಕಾಗಲ್ಲ? ಇದು ನನ್ನ ಸವಾಲು. ಅವ್ರು ಅದನ್ನೇ ಹೇಳ್ತಾರೆ ಸರ್, GSTಲಿ 100 ರೂಪಾಯಿ ತಗೊಂಡ್ರೆ 10 ರೂಪಾಯಿ 13 ರೂಪಾಯಿ ನಮಗೆ ಕೊಡ್ತಾರೆ, ಅದೇ ಈಗೆಲ್ಲ 70 ರೂಪಾಯಿ 90 ರೂಪಾಯಿ ಕೊಡ್ತಾರೆ. ಈ ಥರ ಅವ್ರು ಮಾಡ್ತಾರೆ ಸರ್. ಇವರಿಗೆ ಬಜೆಟನ್ನು ಅರ್ಥ ಆಗಿಲ್ವೋ ಅಥವಾ ಅರ್ಥ ಆಗಿದ್ದನ್ನು ತಪ್ಪಾಗಿ ತಿಳಿಸ್ತಾರೋ. ಕೇಂದ್ರದ ಪಾಲು ರಾಜ್ಯಕ್ಕೆ 4 ಭಾಗದಲ್ಲಿ ಬರುತ್ತೆ. GSTಯ ಸೇರು, SGST, IGST, ಆನಂತರ ಸೆಂಟ್ರಲ್ ಶೇರ್, 4 ಭಾಗವನ್ನು ಸೇರಿಸಿ ಹೇಳ್ತಾ ಇಲ್ಲ ಇವರು ನೇರವಾಗಿ GST ಪಾಲು ಎಷ್ಟು ಬರುತ್ತಲ್ಲ ಅದನ್ನು ಮಾತ್ರ ಹೇಳ್ತಾ ಇದ್ದಾರೆ. 4 ಭಾಗಗಳಲ್ಲಿ ಕೊಡ್ತಾರೆ. ಅಂಕಿ ಸಂಖ್ಯೆಗಳನ್ನು ಏನೋ ಹೇಳಿಬಿಟ್ರೆ ತಪ್ಪಲ್ಲ. 2ನೇದು,
ಇದನ್ನು ಹೇಗೆ ಹಂಚಿಕೆ ಮಾಡಬೇಕು ಅಂತ ಹೇಳಿ ಫೈನಾನ್ಸ್ ಕಮಿಷನ್ ಹೇಳುತ್ತೆ, ತೀರ್ಮಾನ ಮಾಡುತ್ತೆ. ಹಿಂದೆ ನಿಮ್ಮ ಯು ಪಿ ಎ ಸರ್ಕಾರದಲ್ಲಿ ಫೈನಾನ್ಸ್ ಕಮಿಷನ್ ಇತ್ತಲ್ಲ, ಆವಾಗ ಎಷ್ಟು ಬಂದಿತ್ತು? ಜಿ ಎಸ್ ಟಿ ಇರಲಿಲ್ವಲ್ಲ, ಅವಾಗೇನು ಇವರು ಬಂಗಾರದ ರಸ್ತೆಗಳನ್ನು ಮಾಡಿಬಿಟ್ಟಿದ್ರಾ? ಅವಾಗೂ ಫೈನಾನ್ಸ್ ಕಮಿಷನ್ ಇತ್ತಲ್ಲ. ಪರ್ಸಂಟೇಜನ್ನು ಸೆಂಟ್ರಲ್ ಡೆವಲ್ಯೂಷನ್ ಇರುವಂಥದ್ದು 1% ಕಡಿಮೆ ಆಗಿದೆ ಅಷ್ಟೇ. ಯಾಕೆ? ಜಮ್ಮು ಕಾಶ್ಮೀರವನ್ನು 370 ಆರ್ಟಿಕಲ್ ತೆಗೆದ ಮೇಲೆ ಅದನ್ನು ಹಂಚಿಕೆ ಮಾಡೋದು ಹೇಗೆ ಅಂತ ಹೇಳಿ ಫೈನಾನ್ಸ್ ಕಮಿಷನ್ ಹೇಳುತ್ತೆ. ಫೈನಾನ್ಸ್ ಕಮಿಷನ್ ಹೇಳಿದ ಮೇಲೆ ಆ ಫಾರ್ಮುಲಾದಲ್ಲಿ ಹಂಚಿಕೆ ಮಾಡ್ತಾರೆ. ಆ ಫಾರ್ಮುಲಾನ ಇಟ್ಕೊಂಡು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಜಾಸ್ತಿ ದುಡ್ಡು ಕೊಡೋದು ಇದೆಯಲ್ಲ, ಅದು ಅಚೀವ್ಮೆಂಟು. ಯೋಜನೆಗಳನ್ನು ಈಗ ಇವರು ಬಜೆಟ್ ಹೇಳ್ತಾ ಇದ್ದಾರೆ. ಬಜೆಟ್ನಲ್ಲಿ ಬಜೆಟ್ ಗಾತ್ರ ಎಷ್ಟಿತ್ತು? 2.5 ಲಕ್ಷ ಕೋಟಿ ಬಜೆಟ್ ಗಾತ್ರ ಕರ್ನಾಟಕದಲ್ಲಿದ್ದಾಗ ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಬಜೆಟ್ ಗಾತ್ರ ಬರೀ 2.5 ಲಕ್ಷ ಕೋಟಿ ಇದ್ದಾಗ 14% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿದ್ದ ದಾಖಲೆ ಇದೆ ಕರ್ನಾಟಕದಲ್ಲಿ. ಈಗ 3,71,000 ಕೋಟಿ ಹೋದ ಸಾರಿ ಇತ್ತು ಕರ್ನಾಟಕದ ಬಜೆಟ್ ಗಾತ್ರ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಎಷ್ಟು ಬಂದಿದ್ರು? 12% ಹಿಡಿದಿದ್ದಾರೆ. ಬಹುತೇಕ ನನ್ನ ಪ್ರಕಾರ, ನಾನಿನ್ನೂ ಬಜೆಟ್ ನೋಡಿಲ್ಲ, ನನ್ನ ಪ್ರಕಾರ ಈ ಸಾರಿ ಸಿದ್ದರಾಮಯ್ಯನವರು ಮಂಡಿಸೋ ಬಜೆಟ್ನಲ್ಲಿ ರೆವಿನ್ಯೂ ಡೆಫಿಸಿಟ್ 40,000 ಕೋಟಿಗಿಂತ ಕಡಿಮೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೆನ್ಪಿಟ್ಕೊಳ್ಳಿ ಮಾಧ್ಯಮದವರು, ಇನ್ನೂ ಬಜೆಟ್ ಮಂಡಿಸಿಲ್ಲ ಇವರು. ಮೊದಲನೇ ಬಾರಿ ಇವರು ಮಂಡಿಸಿದಾಗ 12,500 ಕೋಟಿ ಇತ್ತು. ಎರಡನೇ ಬಾರಿ ಮಂಡಿಸಿದಾಗ 25,000 ಕೋಟಿಗೆ ಬಂದರು. ಈ ಸಾರಿ ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಮಂಡಿಸೋ ಬಜೆಟ್ಟು ರೆವಿನ್ಯೂ ಡೆಫಿಸಿಟ್ ಕಡಿಮೆ ಅಂದರೆ 40,000 ಕೋಟಿ ಇರುತ್ತೆ. ಕಾರಣ ಏನು ಅಂದರೆ ಸಾಲದ ಸುಳಿಗೆ ಹೋಗ್ತಾ ಇದ್ದಾರೆ. ನೋಡಿ, ಗ್ಯಾರಂಟಿ ಅಂತ ಹೇಳಿ ನಾನು ಹೇಳೋದಿಲ್ಲ, ಇವರು ಮಿಸ್ಮ್ಯಾನೇಜ್ಮೆಂಟ್. ಯಾವ ಯೋಜನೆಗೆ ಆದ್ಯತೆ ಕೊಡಬೇಕು ಅದಕ್ಕೆ ಆದ್ಯತೆ ಕೊಡೋದನ್ನು ಬಿಟ್ಟು ಇದು ಡೆವಲಪ್ಮೆಂಟ್ ಇದಕ್ಕೆ ಜಾಸ್ತಿ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಲ ಮಾಡಿ ಸ್ಯಾಲ್ರಿ ಕೊಡೋ ಸ್ಥಿತಿಗೆ ಬಂದಿದ್ದಾರೆ. ಕರ್ನಾಟಕದಲ್ಲಿ ಇರುವಂತಹ ನೌಕರರಿಗೆ ಸ್ಯಾಲರಿ ಕೊಡಲಿಕ್ಕೆ ಸಾಲ ಮಾಡೋ ಸ್ಥಿತಿಗೆ ಬಂದಿದ್ದಾರೆ. KSRTCಗೆ ದುಡ್ಡು ಕೊಡೋದಕ್ಕೆ ಆಗಲ್ಲ, ನಿಮ್ಮ ಹತ್ರ ಇರೋ ಆಸ್ತಿಯನ್ನು ಮಾರಾಟ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವತ್ತು ಮೆಜೆಸ್ಟಿಕ್ಕಲ್ಲಿ ಭಾಳಷ್ಟು ಜಾಗ ಖಾಲಿ ಉಳಿದಿದೆ. ಆ ಜಾಗನ ಮಾರಾಟ ಮಾಡಿ ನೀವು BMTCಯನ್ನು ನಡೆಸಿ ಅಂದರೆ ಈಗ ಮಾರಾಟ ಮಾಡ್ಕೊಂಡ್ರಿ, ಮುಂದೆ ಸಾಲದ ಪ್ರಮಾಣವನ್ನು ಆ ಮಟ್ಟಕ್ಕೆ ತಂದು ನಿಲ್ಲಿಸಿದರೆ ಈಗ ಪಾಪ ರೈತನಿಗೆ 25,000ಕ್ಕೆ ಒಂದು ಟ್ರಾನ್ಸ್ಫಾರ್ಮರ್ ಕೂರಿಸ್ಕೊಳ್ತಾ ಇದ್ದ ರೈತ 3 ಲಕ್ಷ ಕೊಡೋ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದೀರಿ ನೀವು. ಹಾಗಾಗಿ ಇವರು ಇಷ್ಟೆಲ್ಲ ಹೇಳುವಂಥವ್ರು H.K. ಪಾಟೀಲ್ ಅವರೇ, ಕೃಷ್ಣ ಬೈರೇಗೌಡರೇ, ಚಾಲೆಂಜ್ ಮಾಡಿ ಹೇಳ್ತಾನೆ, ತಾಕತ್ತಿದ್ರೆ ರೆವಿನ್ಯೂ ಸರ್ಪ್ಲಸ್ ಬಜೆಟನ್ನು ಮಂಡಿಸಿ. ಸಿದ್ದರಾಮಯ್ಯನವರೇ ಚಾಲೆಂಜ್ ಎದೆ ತಟ್ಕೊಂಡು ಹೇಳ್ತಾ ಇದ್ರಲ್ಲ, ನಾನು ವಿತ್ತೀಯ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮವನ್ನು ಉಲ್ಲಂಘನೆ ಮಾಡಿಲ್ಲ ಅಂತ ಮೊದಲು ಹೇಳ್ತಿದ್ರಿ. 2 ಸಾರಿ ಉಲ್ಲಂಘನೆ ಮಾಡಿದ್ದೀರಿ. ಈ ಸಾರಿನಾದರೂ ಉಲ್ಲಂಘನೆ ಮಾಡದೇ ಇರೋ ಬಜೆಟನ್ನು ಮಂಡಿಸಿ. 20% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕೇಂದ್ರ ಸರ್ಕಾರ ಕೊಟ್ಟಿದೆ. ನಿಮಗೆ ಧೈರ್ಯ ಇದ್ದರೆ, ನಿಮಗೆ ಆರ್ಥಿಕ ಅಭಿವೃದ್ಧಿ ತರಲೇಬೇಕು ಅಂತಂದಿದ್ರೆ ನೀವು 20% ನಿಮ್ಮಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ. 19% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಡಿ, ಬರೆದಿಟ್ಕೊಳ್ಳಿ. ಇದನ್ನು ನನ್ನ ಚಾಲೆಂಜು. ನಿರ್ಮಲಾ ಸೀತಾರಾಮನ್ ಅವರು ತನ್ನ ಬಜೆಟ್ನ ಕ್ಯಾಪಿಟಲ್ನ 19% 20% ಇಟ್ಟಿದ್ದಾರೆ. ನಿಮಗೆ 20 ಇಡೋಕ್ಕಂತೂ ಆಗಲ್ಲ. ಚಾಲೆಂಜ್ ಮಾಡ್ತೀನಿ, 19ರ 10ಕ್ಕೆ ಬನ್ನಿ, 19ರ 10ಕ್ಕೆ ಬನ್ನಿ. ಬರೋದಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಇವರು 11ಕ್ಕೆ ಇಳಿತಾರೆ. ಇಟ್ಕೊಳ್ಳಿ. ನಾನು ಈಗಲೇ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಕರ್ನಾಟಕದ ಆರ್ಥಿಕ ಸ್ಥಿತಿ ಹೇಗೆ ಹೋಗುತ್ತೆ ಅಂತ. ಕನಿಷ್ಠ 40,000 ಕೋಟಿ ರೆವಿನ್ಯೂ ಡೆಫಿಸಿಟ್ಗೆ ಹೋಗುತ್ತೆ ಕರ್ನಾಟಕ ಬಜೆಟ್ಟು. ಸಾಲ ಪ್ರತಿಯೊಬ್ಬರ ತಲೆ ಮೇಲೆ ಅತಿ ಹೆಚ್ಚು ಹಾಕ್ತಾರೆ. 2 ತಿಂಗಳ ಹಿಂದೆ ರೇಟ್ ಹೆಚ್ಚಿಗೆ ಮಾಡಿದ್ದಾರೆ. ಈಗ ನಾಳೆ ಫೆಬ್ರವರಿ ಮಧ್ಯ ತಿಂಗಳಲ್ಲಿ ಏನು ಮಂಡಿಸ್ತಾರೆ, ಎಲ್ಲ ಬೆಲೆ ಏರಿಕೆಗಳನ್ನು ಮತ್ತೆ ಹೆಚ್ಚು ಮಾಡ್ತಾರೆ, ಸಾಲವನ್ನು ಮತ್ತೆ ಹೆಚ್ಚು ಮಾಡ್ತಾರೆ.
ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ನನ್ನ ಪ್ರಕಾರ ಅವರು 11%ಗೆ ಬರ್ತಾರೆ. ನನ್ನ ಕ್ಯಾಲ್ಕುಲೇಷನ್ ಸರಿ ಇದ್ದರೆ 11%ಗಿಂತ ಕೆಳಗಿಳಿತಾರೆ. ಧನ್ಯವಾದ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.